ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಸೋದಾಗಿರ್ಬೋದು ಅಥವಾ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಿಕೊಂಡು ಬೇರೆ ನಂಬರ್ ಅನ್ನ ಯಾವ ರೀತಿಯಾಗಿ ನಾವು ಆಧಾರ್ ಕಾರ್ಡ್ಗೆ ಸ್ವಂತ ನಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ಒಂದು ಅಪ್ಲಿಕೇಶನ್ ಹಾಕೋ ಮುಖಾಂತರ ನಾವು ಯಾವ ರೀತಿಯಾಗಿ ಲಿಂಕ್ ಅನ್ನ ಮಾಡಿಸ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸೋದಾಗಿರ್ಬೋದು ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಿಸೋದಾಗಿರ್ಬೋದು, ಯಾವ ರೀತಿಯಾಗಿ ನಾವು ಇವತ್ತು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಲಾರದೇನೆ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜುನ್ ಬೆಲೈಕನ್ ಗಂಟಿ ಬರ್ತದೆ ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಇತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋತಾ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ನೋಡೋಣ, ಇವತ್ತು ಕೇವಲ 5 ನಿಮಿಷದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಚೇಂಜ್ ಮಾಡಬಹುದು ಅಥವಾ ಹೊಸ ನಂಬರ್ ಕೂಡ ನೀವು ಸಂಪೂರ್ಣವಾಗಿ ಲಿಂಕ್ ಅನ್ನ ಮಾಡಿಸ್ಕೋಬಹುದು. ಯಾವ ರೀತಿಯಾಗಿ ಅದನ್ನ ಮಾಡಬೇಕು ಅಂದ್ರೆ ಮೊದಲು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ UID ಅಂತ ಅಷ್ಟೇ ಟೈಪ್ ಮಾಡ್ಕೊಂಡು ಇವತ್ತು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಒಂದು ಆಧಾರ್ ಕಾರ್ಡ್ ಅವರ ಒಂದು ವೆಬ್ಸೈಟ್ ಕೂಡ ಇದ್ದಿರುತ್ತೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬಹುದು. ಮಾಡಿದ ನಂತರ ಸಂಪೂರ್ಣವಾಗಿ ಇವತ್ತು ಸರ್ಕಾರದ ಒಂದು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ, ನೀವು ಕೂಡ ಓಪನ್ ಮಾಡ್ಕೋಬೇಕು. ಓಕೆ, ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವೇನ್ ಮಾಡ್ಬೇಕು, ಕೆಳಗಡೆ ಬರಬೇಕು. ಕೆಳಗಡೆ ಬಂದಾಗ ಇಲ್ಲಿ ಹೋಗ್ಬೇಕಾಗತ್ತೆ, ಗೆಟ್ ಆಧಾರ್ ಸರ್ವಿಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಬುಕ್ ಅಪಾಯಿಂಟ್ಮೆಂಟ್ ಅಂತ ಇದ್ದಿರುತ್ತೆ. ಅವಾಗ ನೀವು ಗೆಟ್ ಆಧಾರ್ ಒಳಗಡೆ ಬುಕ್ ಅಪಾಯಿಂಟ್ಮೆಂಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡು ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಕೂಡ ಬಂದಿರುತ್ತೆ. ಅಂದ್ರೆ ನೀವು ಯಾವ್ದಕ್ಕೋಸ್ಕರ ಇವತ್ತು ಆಧಾರ್ ಕಾರ್ಡ್ ಸೆಂಟರ್ಗೆ ಬುಕ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಸರ್ವಿಸ್ ಅನ್ನ ಅಥವಾ ನಿಮ್ಮ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀರಂತ ಒಂದು ಆಪ್ಷನ್ಸ್ ಬಂದಿರುತ್ತೆ. ಇದರಲ್ಲಿ ನೀವು ಎಲ್ಲವನ್ನು ಕೂಡ ಇವೆಲ್ಲ ಏನ್ ಕೊಟ್ಟಿರ್ತಾರೆ ಇವೆಲ್ಲವನ್ನು ಕೂಡ ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು. ಇದು ಹಳೆಯ ವಿಧಾನ, ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಈಗ ಹೊಸದಾಗಿ ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಯಾಕಂದ್ರೆ ಹಿಂದೆ ಏನ್ ಮಾಡ್ತಿದ್ದೇವಪ್ಪ ಅಂದ್ರೆ ಈಗ ಆಧಾರ್ ಕಾರ್ಡ್ ಏನೋ ಒಂದು ಬದಲಾವಣೆ ಮಾಡಬೇಕಾಗಿತ್ತು ಅಂದ್ರೆ ಯಾಕಂದ್ರೆ ಕೆಲಸದ ಒತ್ತಡದ ಒಳಗ ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿ ಪಾಳೆ ಹಚ್ಚಿ ಮಾಡ್ಕೊಂಡು ಬರೋದ್ರೊಳಗ 1 ದಿನ ಅಥವಾ 2 ದಿನ ಹೋಗ್ಬಿಡ್ತದೆ. ಅಂದ್ರೆ ಈ ಒಂದು ಆಪ್ಷನ್ಸ್ ಮುಖಾಂತರ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಆಧಾರ್ ಕಾರ್ಡ್ಗೆ ನಾವು ಅಪಾಯಿಂಟ್ಮೆಂಟ್ ತಗೊಳ್ಳೋದು. ಈ ಸಮಯಕ್ಕೆ ನನಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಲಿಕ್ಕೆ ನಾನು ಆಧಾರ್ ಕಾರ್ಡ್ ಸೆಂಟರ್ಗೆ ಬರಬೇಕಾಗಿದೆ, ನನಗೆ ಆ ಒಂದು ಟೈಮ್ ಕೊಡಿ ಅಂತ ನಾವು ಈ ಒಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಬುಕ್ ಮಾಡ್ಕೊಂಡು ಆ ಒಂದು ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಕರೆಕ್ಷನ್ ಗಳನ್ನ ಅಥವಾ ತಿದ್ದುಪಡಿಗಳನ್ನ ಮೊಬೈಲ್ ನಂಬರ್ ಲಿಂಕ್ ಗಳನ್ನ ಮಾಡಿಸುವಂತಹ ವಿಧಾನಗಳನ್ನ ನಾವು ಮಾಡ್ತಿದ್ವಿ. ಮತ್ತೆ ಇದರ ಜೊತೆ ಸರ್ಕಾರದವರು ಇನ್ನೊಂದು ಹೊಸ ವಿಧಾನವನ್ನ ಸಂಪೂರ್ಣವಾಗಿ ಜನರಿಗೆ ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ ನೀವು ಅಪಾಯಿಂಟ್ಮೆಂಟ್ ಮಾಡೋಕ್ಕಿಂತ ಮುಂಚೆನೆ ನೀವೇನ್ ಮಾಡಬಹುದು, ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಬದಲಾವಣೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಇದರಲ್ಲಿ ಏನ ನೀವು ಅಪ್ಡೇಟ್ ಮಾಡಿಸಬೇಕಾಗಿದೆಯೋ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡಿಕೊಡ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬಹುದು, ಯಾಕೆಂದ್ರೆ ನಾವು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿ ಚೇಂಜ್ ಮಾಡುವಂತ ವಿಧಾನ ಅಥವಾ ಆ ಒಂದು ಕಾಲ ಹೋಯ್ತು. ಈಗ ಆಧಾರ್ ಕಾರ್ಡ್ ಅಥವಾ ಬೇರೆ ಅಧಿಕಾರಿಗಳೇ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಸಂಪೂರ್ಣವಾಗಿ ಚೇಂಜ್ ಮಾಡಿಕೊಟ್ಟು ಬಿಡ್ತಾರೆ. ಅದನ್ನ ಹೆಂಗ್ ಮಾಡೋದ್ರೆ, ಯಾಕಂದ್ರೆ ಇದು ಹಳೆ ವಿಧಾನ. ಈಗ ಹೊಸ ವಿಧಾನ ಹೆಂಗ್ ಬಂದದಪ್ಪ ಅಂದ್ರೆ ಕೇವಲ 5 ನಿಮಿಷದೊಳಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳು ಬಂದೇ ಸಂಪೂರ್ಣವಾಗಿ ಚೇಂಜ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, PBS ಅಂತ ಒಂದು ವೆಬ್ಸೈಟ್ ಇದ್ದಿರುತ್ತೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಬಿಡಿ. ಓಕೆ, ಕ್ಲಿಕ್ ಮಾಡಿದ ನಂತರ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಬಂದಿರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಭಾರತ ಅಂಚೆ ಪಾವತಿ ಬ್ಯಾಂಕ್ ಅಂತ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದರ ವೆಬ್ಸೈಟ್ ಕೂಡ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ನೋಡಬಹುದು ಈ ರೀತಿಯಾಗಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಕ್ಲೋಸ್ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿ ಬಹಳಷ್ಟು ಸರ್ವಿಸ್ ಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ನೋಡಬಹುದು ಇಲ್ಲಿ ಎಲ್ಲಾ ತರದ ಒಂದು ಸರ್ವಿಸ್ ಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ನಿಮ್ಗೆ ಯಾವ ಒಂದು ಸರ್ವಿಸ್ ಬೇಕಾಗಿದೆಯೋ ಎಲ್ಲ ತರದ ಒಂದು ಸರ್ವಿಸ್ ಗಳು ಕೂಡ ಇಲ್ಲಿಂದ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಇಲ್ಲಿಂದ. ಸರ್ ನನಗೆ ಇಲ್ಲಿ ನಾನು ಮೊಬೈಲ್ ನಂಬರ್ ಲಿಂಕ್ ಮಾಡಿಸಬೇಕಾಗಿದೆ, ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡಬೇಕಾಗಿದೆ, ನಾನು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗ್ಲಾರ್ದೇನೆ ನನ್ನ ಒಂದು ಮನೆ ಬಾಗಿಲಿಗೆ ಇವತ್ತು ಅಧಿಕಾರಿಗಳು ಬಂದು ನನ್ನ ಸರ್ವಿಸ್ ಮಾಡಿ ಹೋಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಇಲ್ಲಿಂದ IPB ಕಸ್ಟಮರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಬಿಡಿ. ಮಾಡಿದ ನಂತರ ಸಂಪೂರ್ಣವಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇನ್ನೊಂದು ಪೇಜ್ ಓಪನ್ ಆದ
ನಂತರ ಇಲ್ಲಿಂದ ನೋಡಬಹುದು ನೀವು, ಅಂದ್ರೆ ಇಲ್ಲಿಂದ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಅಂತ ಇರುತ್ತೆ. ಅಂದ್ರೆ ಮನೆ ಬಾಗಿಲಿಗೆ ಇವತ್ತು ಪೋಸ್ಟ್ ಆಫೀಸ್ ದವರೇ ಬಂದು ನಿಮಗೆ ಸಂಪೂರ್ಣವಾಗಿ ಸರ್ವಿಸ್ ಅನ್ನ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ರೊಕ್ಕ ಕೂಡ ತಗೋಬಹುದು, ಅಂದ್ರೆ ಕ್ಯಾಶ್ ವಿಡ್ರಾಲ್ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಮನೆಯಲ್ಲಿ ಬಹಳಷ್ಟು ಜನ ಹಿರಿಯರು ಇದ್ದಿರ್ತೀವಿ, ಸಪೋಸ್ ಪೋಸ್ಟ್ ಆಫೀಸ್ಗೆ ಹೋಗೋದಾಗುದಿಲ್ಲ, ಬ್ಯಾಂಕಿಗೆ ಹೋಗೋದಾಗುದಿಲ್ಲ ಅಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕೋ ಮುಖಾಂತರ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಹಣ ಕೂಡ ಸಂಪೂರ್ಣವಾಗಿ ಪಡಿಬಹುದು. ನೆಕ್ಸ್ಟ್ ಆಧಾರ್ ಸೀಡಿಂಗ್ ಮಾಡಿಸ್ಕೋಬಹುದು, ಜೊತೆಗೆ ಫಂಡ್ ರಿಫಂಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿಂದ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಇನ್ ಅಕೌಂಟ್ ಅಪ್ಡೇಟ್ ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಮಾಡ್ಕೋಬಹುದು. ಓಕೆ, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸಬಹುದು ಅಥವಾ ಮೊಬೈಲ್ ನಂಬರ್ ಚೇಂಜಸ್ ಮಾಡಬಹುದು. ಮತ್ತೆ ಮೊಬೈಲ್ ನಂಬರ್ ಹೊಸದನ್ನ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಅಪ್ಡೇಟ್ ಇನ್ ಅಕೌಂಟ್ ಅಂತ ಕೂಡ ಇದ್ದಿರುತ್ತೆ, ಇದನ್ನು ಕೂಡ ಚೇಂಜ್ ಮಾಡಬಹುದು. ಜೊತೆಗೆ ಇಲ್ಲಿಂದ ಬಿಲ್ ಪೇಮೆಂಟ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನೋಡಬಹುದು IPBS ಮೊಬೈಲ್ ಬ್ಯಾಂಕಿಂಗ್ ಇದ್ದಿರುತ್ತೆ, ಮತ್ತೆ ಇಲ್ಲಿಂದ ಲಿಂಕ್ ಇನ್ಸೂರೆನ್ಸ್ ಇದ್ದಿರುತ್ತೆ. ಇವೆಲ್ಲ ತರದ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಇದ್ದಿರುತ್ತೆ. ಇಲ್ಲಿ ನೋಡಬಹುದು ಆಧಾರ್ ಮೊಬೈಲ್ ಅಪ್ಡೇಟ್ ಅಂತ ಬಂದಿರುತ್ತೆ. ಜೊತೆಗೆ ಇಲ್ಲಿಂದ ಚಿಲ್ಡ್ ಆಧಾರ್ ಎನ್ರೋಲ್ಮೆಂಟ್ ಕೂಡ ಇರುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ 5 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಇವತ್ತು ಆಧಾರ್ ಕಾರ್ಡ್ ಮಾಡಿಸಬೇಕಾಗಿದೆ, ಮನೆ ಬಾಗಿಲಿಗೆ ಬಂದು ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಮಕ್ಕಳಿಗೆ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ಎಲ್ಲ ತರದ ಒಂದು ಮಾಹಿತಿ ಇದ್ದಿರುತ್ತೆ ನೋಡಿ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸಬೇಕಾಗಿದೆ ಸರ್ ಅಂದ್ರೆ ಇದು ಬಹಳಷ್ಟು ಸರಳವಾಗಿರುವಂತಹ ವಿಧಾನ. ನೀವು ಎಲ್ಲಿ ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗ್ಲಾರ್ದೇನೆ ಮನೆಯಲ್ಲೇ ಕೂತ್ಕೊಂಡು ಮನೆಗೆ ಅಧಿಕಾರಿಗಳು ಬಂದು ಒಂದು ಸರ್ವಿಸ್ ಅನ್ನ ಕೊಡ್ತಾರೆ. ಅವಾಗ ನೀವು ಇದನ್ನ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಬಿಡಿ. ಸೆಲೆಕ್ಷನ್ ಮಾಡಿದ ನಂತರ ಕೆಳಗಡೆ ಬರ್ತಿದ್ದಾನೆ ನಿಮ್ಮ ಒಂದು ಫಾರ್ಮ್ ಕೂಡ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಅಂದ್ರೆ ಇದರಲ್ಲಿ ಯಾವ ಸರ್ವಿಸ್ ಅನ್ನ ಪಡಿತಾ ಆದರೆ ಈ ರೀತಿಯಾಗಿ ಸರ್ವಿಸ್ ತಗೋಬಹುದು. ನೀವು 2-3 ಸರ್ವಿಸ್ ತಗೋಬಹುದು. ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾಗಿದೆ, ನಿಮ್ಮ ಒಂದು ಮಕ್ಕಳ ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ ಅಂದ್ರೆ ಈ ರೀತಿಯಾಗಿ 2 ಸರ್ವಿಸ್ ಕೂಡ ಒಟ್ಟಿಗೆ ತಗೋಬಹುದು. ನಿಮ್ಗೆ ಯಾವ ಸರ್ವಿಸ್ ಗಳು ಬೇಕಾಗಿದೆಯೋ ಆ ಸರ್ವಿಸ್ ಗಳನ್ನ ನೀವು ಸಂಪೂರ್ಣವಾಗಿ ತಗೋಬಹುದು. ಓಕೆ, ಇಲ್ಲಿಂದ ಒಂದು ಆಪ್ಷನ್ಸ್ ಇದ್ದಿರುತ್ತೆ. ಇಲ್ಲಿಂದ MRS ಅಂತ ಇರುತ್ತೆ. ಇದರಲ್ಲಿ ನೀವು ಮಿಸ್ಟರ್ MRS ಅಂತ ಸೆಲೆಕ್ಷನ್ ಮಾಡ್ಕೊಂಬಿಡಿ. ಮಾಡಿದ ನಂತರ ಇಲ್ಲಿಂದ ಹೆಸರನ್ನು ಹಾಕೊಳ್ಳಿ. ನಿಮ್ಮ ಮೊದಲನೇ ಹೆಸರು, ನಿಮ್ಮ ಒಂದು ಅಡ್ರೆಸ್ ಹಾಕೋಬೇಕು, ನಿಮ್ಮ ಒಂದು ಮೊಬೈಲ್ ನಂಬರ್, ನಿಮ್ಮ ಒಂದು ಇಮೇಲ್ ಐಡಿ ಹಾಕೊಳ್ಳಿ. ನಿಮ್ಮ ಒಂದು ಅಡ್ರೆಸ್ ಲೈನ್ ಮತ್ತೆ ಸೆಕೆಂಡ್ ಅಡ್ರೆಸ್ ಲೈನ್ ಅಂತ ಇರುತ್ತೆ, ಅದನ್ನು ಕೂಡ ಮೆನ್ಷನ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ನೋಡ್ತಿದ್ದಾನೆ ಪಿನ್ ಕೋಡ್ ಹಾಕೋಬೇಕು. ಅಂದ್ರೆ ನಿಯರೆಸ್ಟ್ ಅಂದ್ರೆ ನಿಮ್ಗೆ ಹತ್ತಿರದಲ್ಲಿರುವಂತಹ ಒಂದು ಪೋಸ್ಟ್ ಆಫೀಸ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಇಲ್ಲಿಂದ ಪಿನ್ ಕೋಡ್ ಅನ್ನ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಓಕೆ, ಅದನ್ನ ಪಿನ್ ಕೋಡ್ ಯಾವ ರೀತಿಯಾಗಿ ಹಾಕೋಬೇಕು, ಹಾಕಿದ ನಂತರ ಇಲ್ಲಿ ನಿಮ್ಮ ಒಂದು ಊರಿನ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ಗಳು, ನಿಯರೆಸ್ಟ್ ಇರುವಂತಹ ಪೋಸ್ಟ್ ಆಫೀಸ್ಗಳು ಒಂದು ಸಂಪೂರ್ಣವಾಗಿ ಒಂದು ವಿಧಾನ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ನಿಮ್ಗೆ ಯಾವ ಒಂದು ಪೋಸ್ಟ್ ಆಫೀಸ್ ದವರು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ ಯಾವ್ದಿದೆಯೋ ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಕಳಿಸಬಹುದು. ಇಮಿಡಿಯೇಟ್ಲಿ ಆಗಿ ಆಕ್ಷನ್ ತಗೋತಾರೆ. ಜೊತೆಗೆ ಇಲ್ಲಿಂದ ಲಿಂಕ್ IPBS ಬ್ಯಾಂಕ್ ಡಿವಿಷನ್ ಅಂತ ಇರುತ್ತೆ. ಇವೆಲ್ಲವನ್ನು ಕೂಡ ನೀವು ಫಿಲ್ ಮಾಡಿದ ನಂತರ ಇವೆಲ್ಲ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಇಲ್ಲಿ ಸರ್ಕಲ್ ಮತ್ತೆ ಸ್ಟೇಟ್ ಮತ್ತೆ ರಿಲಿಜನ್ಸ್ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಹಾಕೋಬೇಕು ಆಧಾರ್ ಕಾರ್ಡ್ ಮೊಬೈಲ್ ಅಪ್ಡೇಟ್ ರಿಕ್ವೆಸ್ಟ್ ಅಂತ ನೀವು ಟೈಪ್ ಮಾಡ್ಕೋಬೇಕು. ಮಾಡಿದ ನಂತರ ಇದರ ಮೇಲೆ ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ನೀವು ಹಾಕಿದ ನಂತರ ಸಂಪೂರ್ಣವಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿರುತ್ತೆ. ಸಕ್ಸಸ್ಫುಲ್ ಆದ ನಂತರ ಮೊಬೈಲ್ ನಂಬರ್ ಕೂಡ ಒಂದು ಅಥವಾ ನಿಮ್ಮ ಒಂದು ಇಮೇಲ್ ಐಡಿ ಕೂಡ ಒಂದು ಮೆಸೇಜ್ ಬಂದಿರುತ್ತೆ. ಅದನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ ದವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಕೂಡ ಇದ್ದಿರುತ್ತೆ. ಇವೆಲ್ಲವನ್ನು ಕೂಡ ಸರಿಯಾಗಿ ಓದ್ಕೋಬಹುದು. ಓದಿದ ನಂತರ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ ನಂತರ ಸಬ್ಮಿಟ್ ಮಾಡಿರ್ತೀರಿ, ಅವಾಗ ಸಕ್ಸಸ್ಫುಲ್ ಆಗಿ ಬಂದಿರುತ್ತೆ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪೋಸ್ಟ್ ಆಫೀಸ್ ದವರೇ ಬಂದು ಏನ್ ಮಾಡ್ತಾರೆ ಅಂದ್ರೆ ಪೋಸ್ಟ್ ಆಫೀಸ್ ದವರೇ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಏನ್ ಕರೆಕ್ಷನ್ ಮಾಡಬೇಕಾಗಿದೆ ಅದನ್ನ ಸಂಪೂರ್ಣವಾಗಿ ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿ ಸಂಪೂರ್ಣವಾಗಿ ಕೊಟ್ಬಿಡ್ತಾರೆ. ಅಂದ್ರೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಅನ್ನ ನೀವು ಕಳಿಸಿದ್ರೆ ಅದು ಮನೆ ಬಾಗಿಲಿಗೆ ಬಂದು ಇವತ್ತು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ಸಂಪೂರ್ಣವಾಗಿ ಬಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಕೊಟ್ಬಿಡ್ತಾರೆ. ಅದರ ಹೆಲ್ಪ್ ಲೈನ್ ನಂಬರ್ ಕೂಡ ಇದ್ದಿರುತ್ತೆ. ಸಂಪೂರ್ಣವಾಗಿ ನೀವು ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡೋ ಮುಖಾಂತರ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ಪಡಿಬಹುದು. ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲಿ ನೋಡಬಹುದು ಮೊಬೈಲ್ ಬ್ಯಾಂಕಿಂಗ್ ಇದ್ದಿರುತ್ತೆ. ಬಹಳಷ್ಟು ವಿಧಾನಗಳು ಕೂಡ ನಿಮ್ಗೆ ಈ ಒಂದು ರಿಕ್ವೆಸ್ಟ್ ಸರ್ವಿಸ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಏನ್ ಚೇಂಜಸ್ ಮಾಡಬೇಕಾಗಿದೆ, ನೀವು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿರ್ದೇನೆ ಆಧಾರ್ ಕಾರ್ಡ್ ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡದೇನೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋ ಮುಖಾಂತರ ನಿಮ್ಮ ಒಂದು ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರೆಸ್ಕೊಂಡು ನೀವು ನಿಮ್ಮ ಒಂದು ಮಕ್ಕಳ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಬದಲಾವಣೆ ಮಾಡಿಸೋದಾಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಸುಗಮವಾಗಿ ಸಂಪೂರ್ಣವಾಗಿ ಮಾಡ್ಕೋಬಹುದು. ಸ್ನೇಹಿತರೆ, ದಯವಿಟ್ಟು ಗೊತ್ತಾಗಿದೆ ಅನ್ಕೋತಾ ಅದನ್ನೇ ಈ ರೀತಿಯಾಗಿ ಮಾಡೋ ಮುಖಾಂತರ ನಿಮ್ಮ ಒಂದು ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರೆಸ್ಕೊಂಡು ಆಧಾರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಚೇಂಜಸ್
ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೇನೆ. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ಸಪೋಸ್ ಇದರ ಒಂದು ಕಂಪ್ಲೀಟ್ ವಿಡಿಯೋ ಸರ್ ಯಾರ್ದಾದ್ರೂ ಮೊಬೈಲ್ ನಂಬರ್ ಲಿಂಕ್ ಮಾಡಿ ಅಪ್ಲಿಕೇಶನ್ ಹಾಕಿ ಕೊಡಿ ಅಂದ್ರೆ ನೀವು ಕಮೆಂಟ್ಸ್ ಅನ್ನ ಮಾಡೋ ಮುಖಾಂತರ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ, ಯಾಕಂದ್ರೆ ಇಲ್ಲಿ ಜಸ್ಟ್ ಫಾರ್ ಹೇಳಿದ್ದೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಈಸಿ ಆಗಿರುತ್ತೆ, ನೀವು ಮಾಡ್ಕೊಂಡ್ರೆ ಬಹಳಷ್ಟು ಈಸಿ ಆಗಿರುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಒಂದು ಮನೆಗೆ ಸಂಪೂರ್ಣವಾಗಿ ಪೋಸ್ಟ್ ಆಫೀಸ್ ಕಡೆಯಿಂದ ಅಧಿಕಾರಿಗಳ ಬಂದು ಸಂಪೂರ್ಣವಾಗಿ ನಿಮಗೆ ಬೇಕಾಗಿರುವಂತಹ ಆಪ್ಷನ್ಸ್ ಅನ್ನ ಸಂಪೂರ್ಣವಾಗಿ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.